ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇದು ವೀಕೆಂಡ್ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ನಮ್ಮ ಕಾಲೇಜ್ಗೆ ಹೋಗಿದ್ದು ವ್ಲಾಗ್ ಆ್ಯಂಡ್ ಹೀಗೆ ಹೊರಗಡೆ ಸುತ್ತಾಡೋಕ್ಕೆ ಹೋಗಿದ್ವಿ ನನ್ನ ಫ್ಯಾಮಿಲಿ. ಸೊ ಅದು ಎರಡು ಕೂಡ ಸೇರಿಸಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇವರು ನನ್ನ ಫ್ರೆಂಡ್ಸು ಐಶ್ವರ್ಯ ಆ್ಯಂಡ್ ಅಂಜಲಿ ಅಂತ. ಕಾಲೇಜ್ ಟೈಮಿಂದನೂ ಕೂಡ ನಾವು ಫ್ರೆಂಡ್ಸು, 4 ಮೆಂಬರ್ಸ್ ಆ್ಯಕ್ಚುಲಿ ನಾವು ಕ್ಲೋಸ್ ಫ್ರೆಂಡ್ಸು. ನಾನು, ಐಶು, ಬಿಂದು ಆ್ಯಂಡ್ ಅಂಜಲಿ. ಬಿಂದು ಮಿಸ್ಸಿಂಗ್, ಸೊ ಬಂದಿರಲಿಲ್ಲ ಅವತ್ತು, ಅವಳು ಏನೋ ಕೆಲಸ ಇತ್ತು ಅಂತ. ನಿಜವಾಗ್ಲೂ ಆಫ್ಟರ್ ಲಾಂಗ್ ಟೈಮ್ ವಿಸಿಟೆಡ್ ಟು ಅವರ್ ಕಾಲೇಜ್. ತುಂಬಾ ಖುಷಿ ಆಗ್ತಿತ್ತು. ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಸೊ ನಾವು ಓಡಾಡಿದ ಜಾಗ, ಕುತ್ಕೊತಿದ್ದಿದ್ದ ಜಾಗ ಆ್ಯಂಡ್ ಲ್ಯಾಬ್ ಎಕ್ಸಾಮ್ ಅಂತೆಲ್ಲ ಬಂದರೆ ಅಲ್ಲೆಲ್ಲ ಕುತ್ಕೊತಿದ್ದಿದ್ದು. ಸೊ ಎಲ್ಲನೂ ನೋಡಿ ತುಂಬಾ ಖುಷಿ ಆಯಿತು ನಮಗಂತೂ. ಸೊ ಇದು ನಮ್ಮದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್, ಅದು ತೋರಿಸಿದ್ನಲ್ಲ ಅದು. ಸೊ ಇಲ್ಲೇ ನಾವು ಇಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ದಿದ್ದು ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಫ್ಟರ್ 6 years ವಿ ವಿಸಿಟೆಡ್. ಸೊ ಏನಿಲ್ಲ, 7th and 8th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ತೊಗೊಳೋದಿತ್ತು. ಸೊ ಫ್ರೆಂಡ್ಸ್ ಎಲ್ಲ ಹಾಗೆ ಮೀಟ್ ಮಾಡಿದಾಗೂ ಆಗುತ್ತೆ. ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ತೊಗೊಳ್ದೆ ತುಂಬ ವರ್ಷ ಆಗೋಗಿತ್ತಲ್ವ. ಮತ್ತು ನಂದು ಬಂದು VT ಯೂನಿವರ್ಸಿಟಿ, ಮತ್ತು ಅದು ವಾಪಸ್ VT ಯೂನಿವರ್ಸಿಟಿಗೆ ಹೋಗ್ಬಿಟ್ರೆ ಕಷ್ಟ ಅಂಥೇಳಿ ತೊಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್, ಸಂಡೇ ವ್ಲಾಗ್ ಆ್ಯಕ್ಚುಲಿ. ಸೊ ವಿ ಆರ್ ಗೋಯಿಂಗ್ ಟು ಕಬ್ಬನ್ ಪಾರ್ಕ್. ಸೊ ನನ್ನ ಮಗ ಮಲ್ಕೊಂಬಿಟ್ಟಿದ್ದ ಕಾರಲ್ಲಿ. ಕಬ್ಬನ್ ಪಾರ್ಕ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಂಡೇ ಫ್ರೀ ಇದ್ವಿ, ಅಶ್ವಿನ್ ಕೂಡ ಫ್ರೀ ಇದ್ದರು. ಮಾರ್ನಿಂಗ್ ತಿಂಡಿ ಮುಗಿಸ್ಕೊಂಡು ಹೊರಟ್ವಿ ಕಬ್ಬನ್ ಪಾರ್ಕ್ಗೆ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 120 ರೂಪೀಸ್ ಇದೆ. ಅಂದರೆ ಓನ್ಲಿ ಎಂಟ್ರಿ ಅಂತಂದರೆ 20 ರೂಪೀಸ್ ಆ್ಯಕ್ಚುಲಿ. 50 ರೂಪೀಸ್ ಬಂದು ಟಾಯ್ ಟ್ರೈನ್ಗೆ, ಇನ್ನು 50 ರೂಪೀಸ್ ಬಂದು ಅಲ್ಲಿ ಬೋಟಿಂಗ್ ಮಾಡಿದ್ರೆ ಬೋಟಿಂಗ್ಗೆ. ಇಲ್ಲ ನೀವು ಬೋಟಿಂಗ್ ಮಾಡಲ್ಲ, ಬರೀ ಟಾಯ್ ಟ್ರೈನ್ ಅಷ್ಟೇ ಅಂತ ಅಂದರೆ 50 + 20 70 ಏನೋ ತೊಗೊತಾರೆ. 70 ತೊಗೊತಾರೆ. ಇಲ್ಲ ಎರಡೂ ಆಟ ಆಡ್ತೀವಿ ಅಂತಂದರೆ, ಅಂದರೆ ಬೋಟಿಂಗ್ ಆ್ಯಂಡ್ ಟಾಯ್ ಟ್ರೈನ್ ಎರಡೂ ಆಟ ಆಡ್ತೀವಿ ಅಂದರೆ 120 ತೊಗೋತಾರೆ. ಇಲ್ಲ ಏನೂ ಆಡಲ್ಲ, ಬರೀ ಎಂಟ್ರಿ ಅಂತಂದರೆ 20 ರೂಪೀಸ್ ಇರುತ್ತೆ. ಸೊ ತೊಗೊಂಡು ಬಂದ್ವಿ ನಾವು. ಟಾಯ್ ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ. ಸೊ ಅದಿನ್ನೇನೋ ಬಂತು. ತುಂಬ ರಶ್ ಇತ್ತು ಮಾತ್ರ. ಆ್ಯಕ್ಚುಲಿ ಲಾಸ್ಟ್ ಟೈಮು ಕೂಡ ನಾನು ಒಂದು ಸಲ ಹೋಗಿದ್ದೆ, ರಿದಾನ್ನ ಕರ್ಕೊಂಡೇ ಹೋಗಿದ್ದೆ. ನಮ್ಮ ಆಂಟಿ ಅಂದರೆ ನಮ್ಮ ಅಜ್ಜಿ ಅವ್ರ ಜೊತೆ ಎಲ್ಲ ಹೋಗಿದ್ದಿದ್ದು. ಬಟ್ ಅವತ್ತು ಟಾಯ್ ಟ್ರೈನಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸಿಕ್ಕಾಬಟ್ಟೆ ರಶ್ ಇತ್ತು. ಇದು ಕಬ್ಬನ್ ಪಾರ್ಕಲ್ಲಿ ಬಾಲ್ ಭವನ್ ಅಂತ, ಅಂದರೆ ಕಿಡ್ಸ್ಗೋಸ್ಕರ ತುಂಬ ಆ್ಯಕ್ಟಿವಿಟೀಸ್ ಇದೆ, ಮಕ್ಕಳು ಆಟ ಆಡೋದಕ್ಕೆ ಅಂತ. ಜೊತೆ ನಾವು ಪೇರೆಂಟ್ಸು ಕೂಡ ಆಟ ಆಡ್ಬೋದು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಇಬ್ರಿಗೂ ಇದೆ. ಮಕ್ಕಳಿಗೆ ಸಿಕ್ಕಾಬಟ್ಟೆ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ನೀವು ವೀಕೆಂಡಲ್ಲಿ ಎಲ್ಲಿಗಾದರೂ ಹೋಗಬೇಕು ಮಕ್ಕಳನ್ನ ಕರ್ಕೊಂಡು ಅಂತಂದರೆ ಈ ಪ್ಲೇಸ್ನ ನೀವು ಚೂಸ್ ಮಾಡ್ಬೋದು. ತುಂಬ ಎಂಗೇಜಿಂಗ್ ಆಗಿರುತ್ತೆ, ತುಂಬ ಖುಷಿಯಾಗುತ್ತೆ. ಬಿಕಾಸ್ ಎಲ್ಲ ಥರದ ಆ್ಯಕ್ಟಿವಿಟೀಸ್, ಬೋಟಿಂಗ್ ಆಗಿರ್ಬೋದು, ಈ ಥರ ಟಾಯ್ ಟ್ರೈನ್ಸ್ ಆ್ಯಂಡ್ ಇನ್ನೂ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಸುಮಾರಿದೆ. ಸೊ ಎಲ್ಲ ಮಾಡ್ಬೋದು. ಒಂದು ವೀಕೆಂಡ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಇಲ್ಲಿಗೆ ಹೋದರೆ. ನೀವು ಒಂದಿನ ಪೂರ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಆಗೋಗ್ಬಿಡುತ್ತೆ. ಸೊ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ರಿದಾಂದು ಆ್ಯಕ್ಚುಲಿ ಇದು ಫಸ್ಟ್ ಟ್ರೈನ್, ಟಾಯ್ ಟ್ರೈನ್. ಇನ್ನೂ ಅವ್ನು ಟ್ರೈನಲ್ಲಿ ಹೋಗಿಲ್ಲ. ಬಸ್ಸಲ್ಲಿ ಹೋಗಿದ್ದಾನೆ, ಕಾರಲ್ಲಿ ಹೋಗ್ತಾ ಇರ್ತಾನೆ, ಸ್ಕೂಟಿಯಲ್ಲಿ ಹೋಗಿದ್ದಾನೆ. ಟ್ರೈನಲ್ಲಿ ಇನ್ನೂ ಒಂದು ಸಲನೂ ಹೋಗಿಲ್ಲ. ಇದು ಅವನಿಗೆ ಫಸ್ಟ್ ಟ್ರೈನ್. ಅವನಿಗೊಂಥರ ಖುಷಿ ನೋಡಿ. ಸೊ ಫುಲ್ ಆ ಕಡೆ ಈ ಕಡೆ ನೋಡ್ಕೊತ ಕೂತಿದ್ದಾನೆ. ಈ ಥರ ಎಲ್ಲ ಕೊಲಂಬಸ್, ಈ ಥರ ಎಲ್ಲ ಸಿಕ್ಕಾಬಟ್ಟೆ ಇದೆ ನಿಮಗೆ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ. ಬಟ್ ಇದೆಲ್ಲ ಮಕ್ಕಳಿಗೆ ಸ್ವಲ್ಪ ಡೇಂಜರಸ್ ಅಲ್ವಾ, ಅದಕ್ಕೆ ನಾವು ಅವನ್ನ ಕರ್ಕೊಂಡು ಹೋಗಿಲ್ಲ. ಕೆಲವೊಂದು ನಾವು ಅವನ್ನ ಕೂರಿಸ್ಕೊಂಡು ಆಟ ಆಡಿಸ್ಬೋದಲ್ವ, ಅಂಥದ್ದಕ್ಕಷ್ಟೇ ಕರ್ಕೊಂಡು ಹೋಗಿದ್ದು. ಸೊ ನೋಡಿ ಇಲ್ಲಿ ಎಷ್ಟು ಜನ ರಶ್ಶು ಅಂದರೆ, ಇನ್ನೂ ರಶ್ ಇರ್ತಾರೆ ಆ್ಯಕ್ಚುಲಿ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ರಿದಾನ್ಗೆ ಇದು ಆಟ ಆಡು ಅಂತ ಹೇಳಿದ್ರೆ ಸೊ ಹೋದ ಒಳಗಡೆ ಮತ್ತೆ ವಾಪಸ್ ಬಂದುಬಿಟ್ಟ, ಆಟ ಆಡಲೇ ಇಲ್ಲ. ಅವ್ನು ನಾವಿದ್ದರೆ ಅಷ್ಟೇ ಹೋಗ್ತಾನೆ, ಯಾರಾದರೂ ಬೇರೆಯವ್ರು ಇತ್ತಂತಂದರೆ ಹೋಗೋದೇ ಇಲ್ಲ. ಆಮೇಲೆ ಇಲ್ಲಿ ಒಂದು ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು ಮಕ್ಕಳಿಗೆ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ನಾಚ್ಕೊತಾ ಇದ್ದ, ಆದ್ರೂ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ದ.
ಪರ್ ಆ್ಯಕ್ಟಿವಿಟೀಸ್ಗೆ ಆ್ಯಕ್ಚುಲಿ 30 ರುಪೀಸ್ ಇರುತ್ತೆ. ಕ್ಯಾಶ್ ಕ್ಯಾರಿ ಮಾಡೋದು ಒಳ್ಳೆಯದು. ಕೆಲವೊಂದು ಕಡೆ ಕ್ಯಾಶ್ ಕೇಳ್ತಾರೆ, ಸೊ ಕ್ಯಾಶ್ ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ಅದಾದಮೇಲೆ ನಾವು ಬೋಟಿಂಗಿಗೆ ಬಂದ್ವಿ. ಅವನಿಗೆ ನೀರಂದರೆ ಸ್ವಿಮ್ಮಿಂಗ್ ಪೂಲ್ ಈ ಥರ ನೀರಿರೋ ಜಾಗ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅವನಿಗೆ. ನೋಡ್ಕೊತ ಕೂತಿದ್ದೆ. ಸ್ವಿಮ್ಮಿಲ್ ಅಂತ ಹೇಳ್ತಾ ಇರ್ತಾನೆ. ಸ್ವಿಮ್ಮಿಂಗ್ ಪೂಲ್ ಸಿಕ್ಕಾಬಟ್ಟೆ ಇಷ್ಟ ಅವನಿಗೆ. ದಿನ ಕರ್ಕೊಂಡು ಹೋದ್ರೂ ಹೋಗ್ತೀನಿ ಅಂತ ಹೇಳ್ತಾನೆ ಅಲ್ಲಿಗೆ ಬೇಕಾದ್ರೆ. ಸೊ ನಾವು ಬೋಟಿಂಗಿಗೆ ಹೋಗಿ ತುಂಬಾ ದಿನ ಆಗೋಗಿತ್ತು. ಸೊ ಬೋಟಿಂಗಿಗೂ ಕೂಡ ಹೋದ್ವಿ. ಚೆನ್ನಾಗಿತ್ತು, ಒಂದು ಒಳ್ಳೆ ರೈಡು. 2 ರೌಂಡ್ಸ್ ಹಾಕಿಸ್ತಾರೆ, ಚೆನ್ನಾಗಿತ್ತು. ಇದಾನು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದ. ಒಂದು ಗುಡ್ ವೈಬ್ಸ್. ಸೊ ಈ ಥರ ವೀಕೆಂಡ್ ಎಲ್ಲಾದರೂ ಹೊರಗಡೆ ಬಂದರೆ ನಮಗೂ ನೆಕ್ಸ್ಟ್ ವೀಕಿಗೆ ಒಂಥರ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಏನೇ ಕೆಲಸ ಮಾಡೋದಕ್ಕೂ, ಮನೆ ಕೆಲಸ ಮಾಡೋದಕ್ಕೂ, ಯೂಟ್ಯೂಬ್ ಕೆಲಸ ಮಾಡೋದಕ್ಕೂ ಒಂಥರ ಬೋರಿಂಗ್ ಅನಿಸಲ್ಲ. ಸೊ ಎಲ್ಲ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡ್ವಿ. ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಅಕ್ವೇರಿಯಂ ಪ್ಯಾರಡೈಸ್ಗೆ. ಇದಿರೋದು ಅಪೋಸಿಟು ಟಿ ವಿ ಟವರ್, ಜಯಮಹಲ್ ಮೇನ್ ರೋಡ್ ಅಂತ. ಸೊ ಅಲ್ಲಿಂದ ಒಂದು 6-7 ಕಿಲೋಮೀಟರ್ಸ್ ಇರ್ಬೋದು ಅಂತ ಅನ್ಕೊತೀನಿ. ತುಂಬ ದೂರ ಏನಾಗಿಲ್ಲ ನಮಗೆ. ಅಲ್ಲಿಂದ ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರಲ್ಲಿ ಬಂದುಬಿಟ್ವಿ. ಸೊ ರಿದಾನ್ಗೆ ಫಿಶ್ ಆ್ಯಕ್ಚುಲಿ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ. ಅಂದರೆ ಇದರಲ್ಲಿ ನೋಡ್ತಿದ್ದ ಪಿಕ್ಚರಲ್ಲಿ, ಬಟ್ ಫಿಶ್ ಅಂದರೆ ಏನು ಅಂತ ಸ್ಪೆಸಿಫಿಕ್ಕಾಗಿ ಕರೆಕ್ಟಾಗಿ ಗೊತ್ತಿಲ್ಲ ಅವನಿಗೆ. ಇಲ್ಲಿಗೆ ಬಂದಮೇಲೆ ಇವಾಗ ಹೇಳ್ತಾನೆ, ಏನಾದರೂ ಫಿಶ್ ನೋಡಿದ್ರೆ ಫಿಶ್ ಅಂತ ಐಡೆಂಟಿಫೈ ಮಾಡ್ತಾನೆ. ಮೊದಲೆಲ್ಲ ಏನೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇದು ನೋಡಿ, ಇದು ಕಾಣಿಸ್ತಿದೆಯಲ್ಲ, ಸ್ನೇಕ್ ಥರನೇ ಕಾಣಿಸ್ತಿದೆ ಅಲ್ವಾ ನಿಮಗೆ? ಇದು ಬಂದು ಸ್ನೇಕ್ ಈಲ್ ಫಿಶ್ ಅಂತ ಕರೀತಾರೆ ಇದಕ್ಕೆ. ಆ್ಯಕ್ಚುಲಿ ಇದು ಫಿಶ್, ಸ್ನೇಕ್ ಅಲ್ಲ. ನೋಡಿ, ನಂಗೆ ನೋಡಿದ ತಕ್ಷಣ ಶಾಕೇ ಆಯಿತು. ಇದು ಫಿಶ್ಶಾ ಸ್ನೇಕ್ ಅಂತ? ಸ್ನೇಕ್ ಥರನೇ ಇದೆ ನಿಜವಾಗ್ಲೂ. ಈ ಥರ ಫಿಶ್ ನಾನು ಯಾವಾಗಲೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಭಯನೂ ಆಯಿತು ಒಂದು ಕ್ಷಣ ನೋಡಿದ ತಕ್ಷಣ. ಒಂಥರ ಡಿಫ್ರೆಂಟಾಗಿತ್ತಲ್ವ ಫಿಶ್ ಅಂದರೆ ನಮಗೆ ಏನು ಫೀಲ್ ಬರುತ್ತೆ, ಕ್ಯೂಟ್ ಅನ್ನೋ ಥರ ಫೀಲು. ಬಟ್ ಅದನ್ನು ನೋಡಿದ ತಕ್ಷಣ ನಿಜವಾಗ್ಲೂ ನನಗೆ ಸ್ವಲ್ಪ ಇದು ಫಿಶ್ ಅನ್ನೋ ಥರ ಆಯಿತು. ಸೊ ರಿದಾನಂತೂ ಫುಲ್ಲು ಎಕ್ಸೈಟೆಡ್. ಅವನಿಗೆ ಫುಲ್ ಖುಷಿ. ಎಲ್ಲ ಕಡೆ ಓಡಾಡಿಕೊಂಡು ಕುಣಿದಾಡ್ಕೊಂಡು ಇದು ಫಿಶ್ಶು ಅದು ಫಿಶ್ಶು, ಎಲ್ಲಿ ನೋಡಿದ್ರು, ಆ ಕಡೆ ನೋಡಿದ್ರು ಈ ಕಡೆ ನೋಡಿದ್ರು ಬರೀ ಫಿಶ್ಶೇ ಕಾಣಿಸ್ತಾ ಇತ್ತಲ್ವ. ಮತ್ತು ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಲೈಟಿಂಗ್ಸ್ ಎಲ್ಲ ಇದ್ರೆ ಅಲ್ವಾ. ಸೊ ಎಲ್ಲ ಕಡೆ ಫಿಶ್ಶು ಅಂತ ಅಂದ್ಕೊಂಡು ಫುಲ್ಲು ಕುಣ್ಕೊಂಡು ಓಡಾಡ್ಕೊಂಡು ನೋಡ್ತಾ ಇದ್ದ. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಫಿಶ್ ಇತ್ತು. ಎಷ್ಟು ಅಂದರೆ ಸುಮಾರು ಒಂದು 50 ವೆರೈಟೀಸ್, ಇನ್ನೂ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಅಷ್ಟು ವೆರೈಟೀಸ್ ಆಫ್ ಫಿಶ್ ಇತ್ತು. ಮತ್ತು ಕಲರ್ ಫಿಶ್ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಸೊ ನಾವು ಮೇ ಬಿ 7:30ಗೆ ಹೋಗಿದ್ದು ಅನಿಸುತ್ತೆ. ಅಲ್ಲಿ ಒಂದು 8:30ಗೆ ಮರ್ಮೇಡ್ ಶೋ ಇತ್ತು. ಅಷ್ಟೊತ್ತಿಗೆ ನಾವು ಇದೆಲ್ಲ ಮುಗಿಸ್ಕೊಬೇಕಿತ್ತು. 8:30ಗೆ ಮರ್ಮೇಡ್ ಶೋ ಮುಗಿಸ್ಕೊಂಡು ವಾಪಸ್ ಬರೋದಿತ್ತು. ನೋಡಿ ಎಷ್ಟು ಚಿಕ್ಕ ಕ್ಯೂಟ್ ಕಲರ್ ಫಿಶ್ ಎಲ್ಲ ಇದೆ ಅಲ್ವಾ. ಮಕ್ಳಿಗಂತೂ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮಕ್ಕಳು ಎಲ್ಲಾದರೂ ಹೋಗಬೇಕು ಅಂತ ಅನ್ಕೊತಾ ಇದ್ದರೆ ನಿಮ್ಮ ಮಕ್ಕಳನ್ನ ಈ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು. ತುಂಬಾ ಖುಷಿ ಪಡ್ತಾರೆ. ಬಾಲ್ ಭವನ ಕೂಡ ಅಷ್ಟೇ ಚೆನ್ನಾಗಿದೆ. ಅದೇ ಥರ ಇದು ಕೂಡ ಅಕ್ವೇರಿಯಂ ಪ್ಯಾರಡೈಸು ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ಬೇರೆ ಥರದ್ದನ್ನು ಅಂದರೆ ಸ್ನೋ ಸಿಟಿ ಎಲ್ಲನೂ ಇದೆ ಇಲ್ಲಿ. ಬಟ್ ಅದಕ್ಕೆ ಹೋಗೋದಕ್ಕೆ ನಮಗೆ ಟೈಮ್ ಆಗಲಿಲ್ಲ. ಸೊ ಅದಕ್ಕೆ ನಾವು ಇದೊಂದೇ ಚೂಸ್ ಮಾಡಿದ್ವಿ. ಇಲ್ಲಿಗೆ ಮೋಸ್ಟ್ಲಿ ಪರ್ ಹೆಡ್ ಇಲ್ಲಿಗೆ 600 ರುಪೀಸ್, 600 ರುಪೀಸ್ ಇದೆ. ಮಕ್ಕಳಿಗೆ ಅವ್ನು ರಿದಾನ್ಗೆ ಚಾರ್ಜ್ ಮಾಡಿಲ್ಲ, ನನಗೆ ಮತ್ತು ಅಶ್ವಿನ್ಗೆ ಟೋಟಲ್ 1200 ರುಪೀಸ್ ಕೊಟ್ಟು ನಾವು ಹೋದ್ವಿ. ಇವನ್ ಎಲ್ಲ ಆ್ಯಕ್ಟಿವಿಟೀಸ್ಗೂ ಅಂದರೆ ಎಲ್ಲ ಇದಕ್ಕೂ ಕೂಡ ಅಷ್ಟೇ ಇದೆ ಅನಿಸುತ್ತೆ. ಅಂದರೆ
ಸಿಟಿಗೆ ಹೋದರೆ ಅಲ್ಲಿಗೂ ಡಿಫ್ರೆಂಟ್ ಚಾರ್ಜ್ ಮಾಡ್ತಾರೆ, ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಇದಕ್ಕೆ 600 ತೊಗೊಂಡ್ರು. ಸ್ನೋ ಸಿಟಿ ಎಷ್ಟಿದೆಯೋ ಅನ್ನೋ ಗೊತ್ತಿಲ್ಲ ನನಗೆ, ಮೋಸ್ಟ್ಲಿ 1000 ರೂಪೀಸ್ ಇರ್ಬೋದು. ಇದು ನೋಡಿ, ಇದು ಜೆಲ್ಲಿ ಫಿಶ್ಶು. ಇದೆಷ್ಟು ಚೆನ್ನಾಗಿ ಕಾಣಿಸ್ತೈತಂದರೆ ಒಳಗಡೆ ಲೈಟಿಂಗ್ಸು ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಪುಟ್ಟಕ್ಕೆ ಸಕ್ಕತ್ತಾಗಿತ್ತು. ಮತ್ತು ಇದಾದಮೇಲೆ ಆಕ್ಟೋಪಸ್ ಎಲ್ಲ ನೋಡಿದ್ವಿ, ಅದೂ ಚೆನ್ನಾಗಿತ್ತು. ಸೊ ನಿಮ್ಮ ಮಕ್ಕಳನ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗಬೇಕು ಅಂತ ಇದ್ದರೆ ಡೋಂಟ್ ಮಿಸ್ ದಿಸ್ ಪ್ಲೇಸ್, ಕರ್ಕೊಂಡು ಹೋಗಿ, ತುಂಬಾ ಖುಷಿ ಪಡ್ತಾರೆ. ಒನ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು, ಎರಡೂ ಜಾಗನೂ ಸುತ್ತಾಡ್ಕೊಂಬರ್ಬೋದು ಒನ್ ಡೇ ಅಲ್ಲಿ. ಸೊ ಕರ್ಕೊಂಡು ಹೋಗಿ. ನಮ್ಮ ರಿದಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದಪ್ಪ. ಅವನು ಒಂದು ನಿಮಿಷ ಒಂದು ಕಡೆ ಕೂರಲೇ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಓ ಫಿಶ್ಶು ಅಂತ ಕೂಗಾಡ್ಕೊಂಡೆ ಓಡಾಡಿದ್ದಾನೆ ಎಲ್ಲ ಕಡೆನೂ. ಒಂದು ನಿಮಿಷನೂ ಕೂಡ ಕೂತಿಲ್ಲ ಅವನು. ನಮ್ಮನ್ನು ಎಳ್ಕೊಂಡು ಓಡಾಡಿಸ್ಕೊಂಡು ಹೋಗಿದ್ದಾನೆ. ಅದು ತೋರಿಸ್ಕೊಂಡು ನೋಡ್ತಿದ್ದೀರಲ್ವ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ. ಇನ್ನು 2 ಇಯರ್ ಓಲ್ಡ್ ಕಿಡ್ ಅದು, ಓಕೆ, ಈಗಲೇ ಅಷ್ಟು ಎಂಜಾಯ್ ಮಾಡುತ್ತೆ. ಇನ್ನು ಸ್ವಲ್ಪ ದೊಡ್ಡವನಾದರೆ ಇನ್ನೂ ಅವನಿಗೆಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅವಾಗ ಇನ್ನೂ ಎಷ್ಟು ಅವನಿಗೆ ಖುಷಿ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಒಂದು ಒಳ್ಳೆ ಜಾಗ ಇದು ಮಕ್ಕಳಿಗೆ, ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಅದೆಲ್ಲ ಮುಗಿದ್ಮೇಲೆ ಇಲ್ಲಿ ಒಂದು ಆರ್ಟಿಫಿಷಿಯಲ್ ಮಿನಿ ಮರ್ಮೇಡ್ ವಾಟರ್ಫಾಲ್ ಇದೆ. ಚೆನ್ನಾಗಿದೆ. ಇದು ಫುಲ್ಲು ಡೆಕೋರೇಟಿವ್ ಆಗಿದೆ, ಅಂದರೆ ಸುತ್ತಲೂ ಒಂಥರ ಗಿಡಗಳು, ಈ ಥರ ಬಳ್ಳಿಗಳ ಥರ ಎಲ್ಲ ಹಬ್ಸಿದಾರಲ್ಲ ಇದು, ಮತ್ತು ವಾಟರ್ಫಾಲ್ಸು ಮತ್ತು ಲೈಟಿಂಗು ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಈ ಜಾಗ ಸಖತ್ ಡಿಫ್ರೆಂಟ್ ಆಗಿದೆ ಒಂಥರ. ಸೊ ಇಲ್ಲೆಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೊಗೊತಾಯಿದ್ರು. ಸೊ ನಾವು ಕೂಡ ವೀಡಿಯೋಸ್ ತೊಗೊಂಡು ಸ್ವಲ್ಪ ಫೋಟೋಸ್ ತೊಗೊಂಡು ಬಂದ್ವಿ. ಮೇಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೇಲಿಂದನೂ ಕೂಡ ನಿಂತ್ಕೊಂಡು ನೋಡ್ಬೋದು ಇದನ್ನು. ನಾವು ಫಸ್ಟ್ ಮೇಲೆ ಹೋಗಿನೇ ಕೆಳಗಡೆ ಬಂದಿದ್ದು. ಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಎಂಟ್ರಿ ಕೊಡ್ತೀವಿ ಕೆಳಗಡೆಗೆ. ಸೊ ಇಲ್ಲಿ ನೋಡಿ ಎಷ್ಟು ಫಿಶ್ ಇದೆ ಅಪ್ಪ. ಎಲ್ಲ ಒಂದೇ ಕಡೆ ಬಂದುಬಿಟ್ಟಿದೆ. ಮೋಸ್ಟ್ಲಿ ಅವ್ರು ಏನೋ ಫುಡ್ ಹಾಕ್ತಿದ್ದಾರೆ, ಅದಕ್ಕೆ ಆ ಕಡೆಯಿಂದ ಈ ಕಡೆಗೆ ಫುಲ್ಲು ಬಂದುಬಿಟ್ಟಿದೆ. ಸಕ್ಕತ್ತಾಗಿದೆ ಆ ಫಿಶ್ ಅಂತೂ. ನಮ್ಮ ರಿದಾನ್ ಕೋತಿ ಮರಿ ನೋಡಿ, ಅದು ಮೇಲೆಲ್ಲ ಹತ್ತಕ್ಕೆ ಹೋಗ್ತಾನೆ, ಬಟ್ ಅವ್ರು ಹತ್ತೋದಕ್ಕೆ ಬಿಡಲ್ಲ. ಸೊ ಇದು ಟನಲ್ಲು, ಅಲ್ಲಿಂದ ಟನಲ್ಗೆ ಎಂಟ್ರಿ. ಅದು ಮುಗಿಸ್ಕೊಂಡು ಟನಲ್ಗೆ ಎಂಟ್ರಿ ಕೊಡ್ತೀವಿ. ಇಲ್ಲಿ ಮರ್ಮೇಡ್ ಶೋ ನಡೆಯೋದು. ಇನ್ನೂ ಟೈಮ್ ಇತ್ತು ನಮಗೆ, ಒಂದು 1/2 hour ಏನೋ ಇತ್ತು ಅದು ಶೋ ಸ್ಟಾರ್ಟ್ ಆಗೋದಕ್ಕೆ. ಸೊ ಅದಕ್ಕೆ ಇಲ್ಲೆಲ್ಲ ಟನಲಲ್ಲೇ ಒಂದಷ್ಟು ವೆರೈಟೀಸ್ ಆಫ್ ಫಿಶ್ನ ನೋಡಿಕೊಂಡು ಅಲ್ಲಿ ಕುತ್ಕೊತಾರೆ. ಏನು ಜಾಗ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಕುತ್ಕೊತಾರೆ ಎಲ್ಲರೂ ಜನರು. ಅಲ್ಲಿ ಕುತ್ಕೊಂಡು ಇಲ್ಲಿ ಟನಲಲ್ಲಿ ಯಾರನ್ನೂ ಬಿಡಲ್ಲ ಆವಾಗ. ಸೊ ಎಲ್ಲರೂ ಅಲ್ಲಿಗೆ ಹೋಗಿ ಕುತ್ಕೊಬೇಕು. ಮರ್ಮೇಡ್ ಶೋ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲರೂ ಅಲ್ಲೋಗಿ ಕುತ್ಕೊಂಡು ಒಂದು 5-10 ಮಿನಿಟ್ಸ್ ಶೋ ಇರುತ್ತೆ ಅಷ್ಟೇ ಅನಿಸುತ್ತೆ. 5 to 10 minutes, ಜಾಸ್ತಿ ಹೊತ್ತೇನಿರಲಿಲ್ಲ. ಬಟ್ ಚೆನ್ನಾಗಿತ್ತು ಅದು ಶೋನು ಕೂಡ. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಕೂಡ ತೊಗೊಬೋದಿತ್ತು, ಟೀ, ಕಾಫಿ, ಸ್ನ್ಯಾಕ್ಸು. ನಾವು ಕೂಡ ಇನ್ನೊಂದು ಶೋ ಸ್ಟಾರ್ಟ್ ಆಗೋದು 10 minutes ಇದೆ ಅನ್ನೋಗೆ ಹೋಗ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು, ಸ್ನ್ಯಾಕ್ಸ್ ಏನೂ ತೊಗೊಂಡಿಲ್ಲ ಅನ್ಕೋತೀನಿ. ಸ್ನ್ಯಾಕ್ಸ್ ಏನೂ ತೊಗೊಂಡಿಲ್ಲ, ಜಸ್ಟ್ ಕಾಫಿ ಕುಡಿದ್ವಿ. ರಿದಾನ್ಗೆ ಸ್ವಲ್ಪ ಹಾಲು ಕುಡಿಸ್ದೆ, ನಾವು ಕಾಫಿ ಕುಡಿದ್ವಿ. ನಾವು ಕುಡ್ಕೊಂಡು ಒಂದು 10 minutes ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಶೋ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದು ಶಾರ್ಕ್ ಕಾಣಿಸ್ತಿದೆ ಅಲ್ವಾ, ಅದು 2 ಅಮ್ಮ ಮಗು ಅನಿಸುತ್ತೆ, ಏನೋ ಗೊತ್ತಿಲ್ಲ. ಸೊ 2 ಜೊತೆಯಲ್ಲೇ ಹೋಗ್ತಾಯಿತ್ತದು ಶಾರ್ಕು. ಆಮೇಲೆ ಮೋಸ್ಟ್ಲಿ ಇದೆಲ್ಲ ಅನಿಸುತ್ತೆ ಬೇರೆ ಪೇರ್, ಒಂದು ಪೇರ್ ಇತ್ತು, ಅದು 2 ಜೊತೆಯಲ್ಲೇ ಹೋಗೋದು ಆಯಿತಾ. ನೋಡೋಕ್ಕೆ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇಟ್ಸ್ ರಿಯಲಿ ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಎಲ್ಲ. ಮಕ್ಳಿಗಂತೂ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ, ಸಖತ್ ಖುಷಿ ಪಡ್ತಾರೆ.
ಫಿಶ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಅದು ಎಸ್ಪೆಷಲಿ ಮಕ್ಳಿಗಂತೂ ಅಲ್ವಾ. ನಮ್ಮ ರಿದಾನ್ಗಂತೂ ಫಿಶ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಅವನಿಗೆ ನೆನಪು ಇರಲಿಲ್ಲ. ಅಂದರೆ ಇದು ಫಿಶ್ ಅಂತ ನಾವು ತೋರಿಸಿದ್ರು ಹೇಳ್ಕೊಟ್ರು ಅವನು ಇವಾಗ ಎಲ್ಲಾದರೂ ಟಿ ವಿಯಲ್ಲಿ ಎಲ್ಲಾದರೂ ನೋಡಿದ್ರೆ ಅವನು ಅಷ್ಟೊಂದು ಹೇಳೋಕ್ಕೆ ಗೊತ್ತಾಗ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಅಷ್ಟು ಫಿಶ್ಗಳೆಲ್ಲ ನೋಡಿದ್ಮೇಲೆ ಅವನು ಈಗ ಹೊರಗಡೆ ಎಲ್ಲಾದರೂ ಟಿ ವಿಯಲ್ಲೋ ಅಥವಾ ಎಲ್ಲೋ ಹೊರಗಡೆ ಏನಾದರೂ ಒಂದು ಚಿಕ್ಕ ಫಿಶ್ ನೋಡಿದ್ರು ಫಿಶ್ಶು ಫಿಶ್ಶು ಪಿಶ್ಶು ಪಿಶ್ಶು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾನೆ. ಬಿಕಾಸ್ ಅಷ್ಟು ಅವ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಫಿಶ್ ಅಂತ. ಸೊ ಮಕ್ಕಳು ಹಂಗೆ ಅಲ್ವಾ, ನಾವು ಹೇಳ್ಕೊಟ್ಟು ಕಲಿಯೋದಕ್ಕಿಂತ ಅವರು ಆ್ಯಕ್ಷನ್ಸ್ನ ಅಬ್ಸರ್ವ್ ಮಾಡ್ತಾರೆ, ಅಂದರೆ ನೋಡಿ ಕಲಿಯೋದು ಜಾಸ್ತಿ. ಸೊ ನಮ್ಮ ಬಿಹೇವಿಯರು ಅಥವಾ ಈ ಥರ ಏನಾದರೂ ನೋಡಿದಾಗ ಲೈವಾಗಿ ನೋಡಿದ್ದನ್ನು ಕಲಿಯೋದು ಜಾಸ್ತಿ ಅವರು. ಸೊ ಅದಕ್ಕೆ ಈ ಥರದ್ದೆಲ್ಲ ತೋರಿಸ್ತಾ ಇರಬೇಕು ಮಕ್ಕಳಿಗೆ. ಸೊ ಅವ್ರ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ, ಓಕೆ ಇದಿದ್ದು ಅಂತ ಹೇಳಿ. ಸೊ ಯಾವುದನ್ನೇ ಆಗಲಿ ಮಕ್ಳಿಗೆ ಆ ಥರ ಮೈಂಡ್ಸೆಟ್ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ, ನಂಗೆ ಗೊತ್ತಿಲ್ಲ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನನಗೆ ಹಂಗೆ ಅನಿಸುತ್ತೆ. ಅವ್ರು ನಾವು ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ ಹೇಳಿದ್ದನ್ನು ಕೇಳೋದಕ್ಕಿಂತ ನಾವೇನು ಮಾಡ್ತೀವಿ ಅಥವಾ ನಾವೇನು ತೋರಿಸ್ತೀವಿ ಅದನ್ನು ನೋಡಿ ಕಲಿಯೋದು ಜಾಸ್ತಿ ಮಕ್ಕಳು ಅಂತ ನನಗನ್ಸುತ್ತೆ. ಸೊ ನಿಮಗೂ ಹಾಗೆ ಅನಿಸುತ್ತಾ ಗೊತ್ತಿಲ್ಲ, ಕಮೆಂಟ್ ಸೆಷನಲ್ಲಿ ತಿಳಿಸಿ. ನನ್ನ ಮಗನ ನೋಡಿದ್ರಂತೂ ನಂಗೆ ಹಂಗೆ ಅನಿಸುತ್ತೆ. ಅವ್ನು ಹೇಳಿದ್ದನ್ನು ಕೇಳಲ್ಲ ಜಾಸ್ತಿ, ಬಟ್ ನೋಡಿದ್ದನ್ನು ಮಾಡೋದು ಜಾಸ್ತಿ. ಸೊ ಇಲ್ಲಿ ಚೆನ್ನಾಗಿತ್ತು, ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಅಮ್ಮ ಮಗಂದು ಒಂದಷ್ಟು ಕ್ಲಿಪ್ಪಿಂಗ್ಸ್. ಸೊ ನೋಡಿ, ಇಲ್ಲಿ ಮರ್ಮೇಡ್ ಶೋ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂತ್ಕೊಂಡಿದ್ದಾರೆ. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ತಾರೆ. ನಮಗೂ ಕೂಡ ಮೊಬೈಲ್ ಟಾರ್ಚನ್ನು ಆನ್ ಮಾಡೋಕ್ಕೆ ಬಿಡಲ್ಲ ಅವರು, ಶೋ ಕ್ಲಿಯರಾಗಿ ಕಾಣಿಸ್ಬೇಕು ಅಂತ ಹೇಳಿ. ಎಸ್, ಇಬ್ಬರು ಲೇಡಿ ಇದು ಶೋ ಮಾಡೋದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ನಮ್ಮ ವೀಕೆಂಡ್ಸ್ ಆಗಿತ್ತು, ಬೋತ್ ಸ್ಯಾಟರ್ಡೆ ಸಂಡೇ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್, ಯಾರಿಗೂ ಆದರೂ ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ ಸೆಷನಲ್ಲಿ ಏನಾದರೂ ಕಮೆಂಟ್ ತಿಳಿಸೋದಿದ್ರೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.